ಬ್ಯಾಕ್ ಟು ಸೋನು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಫುಲ್ ಟಿವಿ ಬಗ್ಗೆನೇ ಆಗಿರುತ್ತೆ. ಬಿಕಾಸ್ ಇವತ್ತು ಹೊಸ ಟಿವಿ ಬರ್ತಾ ಇದೆ, ಹಳೆ ಟಿವಿ ಹೋಗ್ತಾ ಇದೆ. ಹಳೆ ಟಿವಿನ ಅವರೇ ತಗೊಂಡು ಹೋಗ್ತಾರಂತೆ. ಸೊ ಎಷ್ಟು ಪ್ರೈಸ್ ಕೊಡ್ತಾರೆ ಗೊತ್ತಿಲ್ಲ, ಎಷ್ಟಾದ್ರೂ ಕೊಡ್ಲಿ, ತಗೊಂಡು ಹೋಗ್ಲಿ. ಹೊಸ ಟಿವಿ ಬರ್ತಾ ಇದೆ. ಮಾಡೆಲ್ ನಂಬರ್ ನನಗೆ ಗೊತ್ತಿಲ್ಲ, ಬಟ್ ಬ್ರ್ಯಾಂಡ್ ಯಾವುದು ಅಂದ್ರೆ ಇನ್ಫೆಕ್ಸ್ ಅಂತ. ಇನ್ಫೆಕ್ಸ್ ಬ್ರ್ಯಾಂಡಿನ ಸ್ಮಾರ್ಟ್ ಟಿವಿ ನಾವು ಆರ್ಡರ್ ಮಾಡಿದೀವಿ. ಸೊ ಅದು ಬರ್ತಾ ಇದೆ. ಆನ್ಲೈನ್ ಅಲ್ಲ, ಇದು ಆಫ್ಲೈನ್. ನಿನ್ನೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ, ಕ್ಯಾನ್ಸಲ್ ಆಯ್ತು. ಮತ್ತೆ ಹೋಗ್ಬೇಕಂತ ಮತ್ತೆ ಪ್ಲಾನ್ ಮಾಡಿದ್ವಿ. ಸೊ ಹೋಗಿ ಮಾತಾಡ್ಕೊಂಡು ಬಂದಿದೀವಿ. ಸೊ ಇವತ್ತು ಬರ್ತಾ ಇದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಅಂದ್ರೆ ಟಿವಿನ ವೆಲ್ಕಮ್ ಮಾಡೋಣ. ಸೊ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಅವ್ರು ಬಂದ ತಕ್ಷಣನೇ ನಾನು ಕ್ಯಾಮ್ರಾ ಆನ್ ಅಲ್ಲೇ ಇಡ್ತೀನಿ, ನೋಡೋಣ ನಮ್ಮ ಅಮ್ಮನ ಎಕ್ಸ್ಪ್ರೆಷನ್ ಯಾವ ರೀತಿ ಇರುತ್ತೆ. ಸೊ ಗೊತ್ತಾಗುತ್ತೆ. ಹೊಸ ವಸ್ತು ಏನಾದ್ರೂ ಮನೆಗೆ ತಂದಾಗ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ, ಹೌದಲ್ಲ? ಟಿವಿ ಏನೋ ಮನೆಗ್ ಬಂತು, ಬಟ್ ಅವ್ರಿಲ್ಲಿ ಈ ವಾಲಿಗೆ ಫಿಕ್ಸ್ ಮಾಡ್ಲಿಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ತಂದಿಲ್ಲ ಅಂತೆ. ಸೊ ತಿರ್ಗಾ ಮತ್ತೆ ಶಾಪಿಗೆ ಹೋಗಿದ್ದಾರೆ, ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಟಿವಿ ಹೇಗಿದೆ ಆಂಟಿ ಟಿವಿ? ಆಕ್ಚುಲಿ ಆನ್ ಮಾಡ್ಬೇಕಿತ್ತು, ಅಣ್ಣ ಬರ್ಲಿ, ಇನ್ನು ಕನೆಕ್ಷನ್ ಕೊಟ್ಟಿಲ್ಲ. ಪ್ಲಗ್ ಸ್ವಲ್ಪ ದೂರ ಇದೆ, ಅದಕ್ಕೆ ಅಲ್ಲಿ ಇನ್ನು ಅವನ್ಗಳ ಅಲ್ಲಿ ಹೌದೌದು. ಸದ್ಯಕ್ಕೆ ನಮ್ ಟಿವಿ ಫಿಕ್ಸ್ ಆಗಿದೆ ವಾಲಿಗೆ. ಇನ್ನ ಕೆಲಸ ಇರೋದು ಟಾಟಾ ಸ್ಕೈ ಕೇಬಲ್ ವೈರ್ ಎಲ್ಲ ಕನೆಕ್ಟ್ ಮಾಡ್ಬೇಕು. ಅದು ಡಿಆಕ್ಟಿವೇಟ್ ಆಗಿಬಿಟ್ಟಿದೆ, ಯಾಕಂದ್ರೆ ಅಣ್ಣ ನಂಬರ್ ರಿಜಿಸ್ಟರ್ ಮಾಡಿರೋದು. ಸೊ ಕಾಲ್ ಮಾಡಿದ್ದೆ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಸೊ ಅವ್ರು ಬಂದ್ಮೇಲೆ ಅವ್ನ ನಂಬರ್ ಇಂದ ಕಾಲ್ ಮಾಡ್ತೀನಿ. ಸೊ ಟಿವಿ ಆನ್ ಮಾಡ್ಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅಲ್ಲಿ ತನಕ ನಿಮ್ ಜೊತೆ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ಹೋಪ್ ನೀವು ಅದನ್ನ ಇಷ್ಟಪಡ್ತೀರಾ. ಸೊ ಅದಕ್ಕೋಸ್ಕರ ಹೊರಗೆ ಹೋಗೋಣ ಬನ್ನಿ. ಎಸ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನ್ಯೂಸ್ ಏನಂದ್ರೆ ಸೋನು ಕನ್ನಡ ವ್ಲಾಗ್ಸ್ ಇವತ್ತಿಗೆ 200 ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿದೆ. ಸೊ ಎಲ್ಲರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಹೋಪ್ ನೀವು ನನ್ನ ವ್ಲಾಗ್ಸ್ ಗಳನ್ನ ಎಂಜಾಯ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಇನ್ಸ್ಪಿರೇಷನ್ ಆಗಬಹುದೇನೋ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ ಹೆಲ್ದಿ ಲೈಫ್ ಸ್ಟೈಲ್ನೇ ಅಡಾಪ್ಟ್ ಮಾಡ್ಕೋಬೇಕಂತ. ಸೊ ನಂಗೆ ಗೊತ್ತಿರೋಂಥ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೆಲವು ಟೈಮ್ ವ್ಲಾಗಲ್ಲಿ ಏನೂ ಇನ್ಫಾರ್ಮೇಷನ್ ಇರಲ್ಲ, ಸುಮ್ಮನೆ ನನ್ನ ಡೇ ಹೇಗೆ ಹೋಗುತ್ತೆ ಅದನ್ನೇ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ಚಾನಲಲ್ಲಿ ನೀವು ಸಹ ಪಾರ್ಟ್ ಆಗಬೇಕಂತ ಆಸೆ ಇದೆ. ಅಂದರೆ ನಿಮ್ಮ ರೋಲೇ ಇಲ್ಲಿ ತುಂಬ ಇಂಪಾರ್ಟೆಂಟು. ಸೊ ಇನ್ಮೇಲೆ ಚಾನಲ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಇಂಟ್ರೋ ನಿಮ್ಮದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಯಾವಾಗಲೂ ಏನು ಹೇಳ್ತೀನಿ, ಹೆಲೋ ನಮಸ್ತೆ, ವೆಲ್ಕಮ್ ಟು ಸೋನು ಕನ್ನಡ ಬ್ಲಾಗ್ಸ್ ಅಂತ ಹೇಳ್ತೀನಿ. ಇನ್ಮೇಲೆ ನೀವು ಹೆಲೋ ನಮಸ್ತೆ, ಫಾರ್ ಎಕ್ಸಾಂಪಲ್ ನೀವು ಮ್ಯಾಂಗ್ಳೂರಿಂದ ಇದ್ದೀರಾ ಅಂತ ಅನ್ಕೊಳ್ಳಿ. ಒಬ್ರು ವೀವರ್ ಇದ್ದಾರೆ, ವಿದ್ಯಾ ಮ್ಯಾಂಗ್ಳೂರ್ ಅಂತ. ಅವ್ರು ಮ್ಯಾಂಗ್ಳೂರ್ ಅವರೇ. ಅವ್ರಿಗೆ ಇಷ್ಟ ಇದ್ರೆ ನನ್ನ ಬ್ಲಾಗಲ್ಲಿ ಬರಲಿಕ್ಕೆ ಸೊ ಒಂದು ವಿಡಿಯೋ ಮಾಡಿ ಕಳಿಸಿ. ವಾಟ್ಸಪ್ ನಂಬರ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಜೊತೆಗೆ ನನ್ನ ಮೇಲ್ ಐಡಿ ಕೂಡ ಹಾಕಿರ್ತೀನಿ, ನೀವು ಅಲ್ಲಿ ಕಳಿಸ್ಬೋದು. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ವಿದ್ಯಾ ಮ್ಯಾಂಗ್ಳೂರ್ ಅವ್ರು ಇದಾರೆ ಅಂತ ಅನ್ಕೊಳ್ಳೋಣ. ಅವರ ಇಂಟ್ರೋ ಯಾವ ರೀತಿ ರೆಕಾರ್ಡ್ ಮಾಡ್ಬೇಕಂದ್ರೆ, ಹೆಲೋ ನಮಸ್ತೆ, ಮ್ಯಾಂಗ್ಳೂರಿಂದ ನಾನು ನಿಮ್ಮ ವಿದ್ಯಾ, ವೆಲ್ಕಮ್ ಟು ವಿದ್ಯಾ ಕನ್ನಡ ಬ್ಲಾಗ್ಸ್. ಯಾಕೆ ಇಲ್ಲಿ ವಿದ್ಯಾ ಅಂತ ಬಂದಿದೆ ಅಂದ್ರೆ, ನನ್ನ ಲೈಫ್ ಸ್ಟೋರಿಯಲ್ಲಿ ನಿಮ್ಮ ಪಾರ್ಟ್ ಕೂಡ ಇದೆ. ಸೊ ಹಾಗಾಗಿ ನೀವು ರೆಕಾರ್ಡ್ ಮಾಡಿ ಕಳಿಸಿ, ನೋಡೋಣ ಪ್ರತಿ ವ್ಲಾಗ್ ಅಲ್ಲಿ ಯಾರ ವಿಡಿಯೋ ರೀಚ್ ಆಗುತ್ತೆ. ಸೊ ಅವರ ವಿಡಿಯೋನ ನಾನು ಇಂಟ್ರೋ ಅಲ್ಲಿ ಹಾಕ್ತೀನಿ, ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹಾಕ್ತೀನಿ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಹೇಳ್ದೆ. ಸ್ಕ್ರಿಪ್ಟ್ ಫುಲ್ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದೇ ರೀತಿ ಹೇಳ್ಬೇಕಂತ ಇಲ್ಲ. ಸೊ ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೆ ನೀವು ಹಾಗೆ ಹೇಳಿ. ಸೊ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್, ಹೆಲೋ ನಮಸ್ತೆ, ದಿಸ್ ಈಸ್ ವಿದ್ಯಾ ಫ್ರಮ್ ಮ್ಯಾಂಗ್ಳೂರ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಕನ್ನಡ ಬ್ಲಾಗ್ಸ್, ಈ ರೀತಿ ಹೇಳ್ಬಹುದು. ಅಥವಾ ವೆಲ್ಕಮ್ ಟು ಅಂತ ಹೇಳಿದ್ರು ಸಾಕು. ನೋಡೋಣ, 2 ರೀತಿ ಇಂಟ್ರೋಸ್ ಸ್ಕ್ರಿಪ್ಟ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡಿ. ಈ ವ್ಲಾಗ್ ಅಲ್ಲಿ ನೀವು ಕೂಡ ಪಾರ್ಟ್ ಆಗಿ. ಸೊ ಅಷ್ಟೇ, ಇದಿಷ್ಟೇ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಇತ್ತು. ಇದು ನನ್ನ ಸ್ವಂತ ಪ್ಲಾನ್ ಅಲ್ಲ. ಈಗಾಗಲೇ ತುಂಬಾ ದೊಡ್ಡ ದೊಡ್ಡ ವ್ಲಾಗರ್ಸ್ ಎಲ್ಲ ಇದನ್ನ ಅಪ್ಲೈ ಮಾಡಿದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಔಟ್ ವ್ಲಾಗ್ ಅಲ್ಲಿ ನಾವು ಕೂಡ ಇಂಟ್ರೋ ರೂಪದಲ್ಲಿ ಹೋದಾಗ ಖುಷಿ ಆಗುತ್ತೆ.
ಸೊ ಹೋಪ್ ನನ್ನ ಬ್ಲಾಗಿಂಗ್ ಅಲ್ಲಿ ನಿಮ್ಮ ಪಾರ್ಟ್ ಯಾವಾಗ್ಲೂ ಇರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದನ್ನ ಮಾಡಬಹುದು. ಸೊ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಅಲ್ಲಿ ಇಷ್ಟೇ. ಹೋಪ್ ನಿಮಗೆ ಈ ಕಾನ್ಸೆಪ್ಟ್ ಇಷ್ಟ ಆಗಿರಬಹುದು. ಸೊ ನಿಮ್ಮ ಇಂಟ್ರೋಸ್ ಗಳನ್ನ ರೆಕಾರ್ಡ್ ಮಾಡಿ ನನ್ನ ವಾಟ್ಸ್ಆಪ್ ನಂಬರ್ ಇಲ್ಲ ಇಮೇಲ್ ಐಡಿಗೆ ಸೆಂಡ್ ಮಾಡಿ. ಸೊ ಇನ್ಮೇಲೆ ನಿಮ್ಮ ಇಂಟ್ರೋ ಇಂದಾನೆ ನನ್ನ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಹೋಪ್ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೊಮ್ಮೆ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ ಸಪೋರ್ಟ್ ಹೀಗೆ ಇರಲಿ, ಈ ಚಾನಲ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ. ಓಕೆ ಫೈನ್, ಮತ್ತೇನು, ಸೊ ಸದ್ಯಕ್ಕೆ ಬಾಯ್ ಹೇಳ್ತೀನಿ. ಗುಡ್ ನೈಟ್, ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬದುಕಿ ಬದುಕಲು ಬಿಡಿ.